ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದು ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇವತ್ತು ಬೆಳಗಿನ ಶುಭೋದಯಗಳು. ಕಾಫಿ ಕುಡೀರಿ ಗಾಯ್ಸ್. ಕಾಫಿಯಿಂದ ಸ್ಟಾರ್ಟ್ ಮಾಡೋಣ. ಕಾಫಿ ಆದಮೇಲೆ ಸಿಗ್ತೀವಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಕಾಫಿ ಕುಡಿದು ಸಿಗುವ. ನೋಡಿ, ಬ್ರೆಡ್ ತಿಂದ ನೀವು ತಿನ್ನಿ. ಕಾಫಿ ಕುಡಿದು ಸಿಗ್ತೇವೆ. ನೋಡಿ ಫ್ರೆಂಡ್ಸ್, ಯಾರೋ ವಾಟರ್ ತೊಳಿತಾವ್ರಿ ಯೂಟ್ಯೂಬಲ್ಲಿ. ಗೈಸ್, ರಂಗೋಲೆ ಬ್ಲಾಗ್ಸೂ ಬಿಡ್ತೀನಿ ನೋಡಿ. ಇಲ್ಲ, ರಂಗೋಲೆದು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದು ಬಿಡ್ತೀನಿ. ಆದಷ್ಟು ನಮ್ಮ ರಂಗೋಲೆ ಬಿಟ್ಟಿದ್ದು ಪ್ರತಿ ಸತಿನೂ ರಂಗೋಲೆ ತೋರಿಸ್ತೀನಿ. ನೋಡಿ ಎಷ್ಟಿದಾವೆ ನಮ್ಮ ಮನೆ ಹತ್ರ ಪ್ಲ್ಯಾಂಟ್ಸ್. ಮಧ್ಯದಲ್ಲಿರೋದು ತುಳಸಿ. ಇದು ಬಂದು ತುಳಸಿ. ಇದು ಅಮ್ಮ, ಇವೇನು ಗಿಡ? ಇದು ಮನಿ ಪ್ಲ್ಯಾಂಟ್. ಇದು ಅದು ಆ ಕಡೆ ಇದು ಹಾಂ ಗೊತ್ತಿಲ್ಲ ಅಂತವ್ರೆ. ಒಂದು ಕೆಲಸ ಮಾಡಿ, ನಿಮ್ಗೆ ಗೊತ್ತಿದ್ರೆ ನೀವೇ ಅವೆರಡನ್ನು ಕಮೆಂಟಲ್ಲಿ ತಿಳಿಸಿ. ಆಂಟಿ ಹಾಯ್ ಮಾಡಿ. ಹಾಯ್. ನೋಡಿ, ಇವ್ರ ಮನೆ ಹತ್ರನೂ ಪ್ಲ್ಯಾಂಟ್ಸ್ ಇದೆ. ಸರಿ ಗೈಸ್, ರಂಗೋಲಿ ಬಿಟ್ಟ ಮೇಲೆ ಸಿಗೋ. ಮಮ್ಮಿ ಇಲ್ಲಿ ನೋಡು. ಗೈಸ್, ರಂಗೋಲಿ ಅಂತೂ ಒಂದೊಂದು ಸತಿ ಒಂದೊಂದು ಥರ ಚೆನ್ನಾಗಿ ಬಿಡ್ತೈತೆ. ಬಿಟ್ಟಾಗೆಲ್ಲ ಒಂದೊಂದು ಹಾಕ್ತೀನಿ ವಿಡಿಯೋ ಮಾಡಿ. ನೋಡಿ, ನಿಮ್ಗೆ ಇಷ್ಟ ಆದರೆ ರಂಗೋಲಿ ಅದೂ ಬೇಕಾಗಿದ್ರೆ ಸಪ್ರೇಟಾಗಿ ಅದು ಒಂದಿನ ಅದ್ರದ್ದು ಮಾತ್ರ ಒಂದು ವ್ಲಾಗ್ ಮಾಡ್ತೀನಿ. ಬೇಕಾದ್ರೆ ನಿಮಗೆ ಬೇಕಾದರೆ ತಿಳಿಸಿ. ನೋಡಿ ಫ್ರೆಂಡ್ಸ್, ಇದು ಬಂದು 3ರಿಂದ 2 ರಂಗೋಲಿ. ನಮ್ಮಮ್ಮ ರಂಗೋಲಿ ಚೆನ್ನಾಗಿ ಬಿಡಿಸ್ತಾರೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಇದ್ರದ್ದು ಒಂದು ವ್ಲಾಗ್ ಮಾಡೋಣ. ನೋಡು, ಬಂಗಾರ ನೋಡು. ನೋಡಿ, ಮಾಡ್ಕೊಂಡಿದ್ದಾಳೆ. ಮಾಡು ಮಾಡು ಅಂತ ಸರಿ. ಅವಳಾಗ ಯಾಕೆ ಬೇಡ ಅನ್ನೋದು? ನೋಡಿ ಫ್ರೆಂಡ್ಸ್, ರಂಗೋಲಿ ಕಂಪ್ಲೀಟ್ ಆಗಿದೆ. ಬಂದು 3ರಿಂದ 2. ಚಿಕ್ಕದಾಗಿ ಪ್ಲೇಸ್ ಇರೋರಿಗೆ ಚೆನ್ನಾಗಿರುತ್ತೆ. ಇನ್ನೂ ಚಿಕ್ಕದಾಗೂ ಸಹ ಬಿಟ್ಕೋಬೋದು. ನಿಮ್ಗೆ ಇನ್ನೂ ದೊಡ್ಡದಾಗೂ ಬಿಟ್ಕೋಬೇಕಂದ್ರೆ ದೊಡ್ಡದಾಗೂ ಬಿಟ್ಕೋಬೋದು. ಚೆನ್ನಾಗಿದೆ ಅಲ್ಲ? ಅಮ್ಮ, ನೀನು ರಂಗೋಲಿ ಹೆಂಗಿದೆ ಅಂತೇಳು.
ನಾನೆಲ್ಲ ನೀವ್ ಹೇಳಿ ಗೈಸ್ ಹೆಂಗಿದೆ ಅಂತ. ನಾನಿಲ್ಲಿ ಬಾಬು ಕಕ್ಕ ಮಾಡಿದೆ ಅಂತ. ಓಕೆ ಗೈಸ್, ಪಾಪು ಎದ್ದಿದೆ, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಮುಗಿ ಎದ್ದಿರ್ಬೇಕಾದ್ರೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅದಕ್ಕೆ ಸಿಗುವ. ಹಾಯ್ ಗೈಸ್, ಊಟ ಮಾಡ್ತಾ ಇದ್ದೀನಿ, ಬನ್ನಿ ಊಟ ಮಾಡಿ. ನಾನು ಇನ್ನೊಬ್ಬರನ್ನ ಪರಿಚಯ ಮಾಡ್ತಾ ಇದ್ದೀನಿ, ನಮ್ಮ ಮನೆಯವ್ರು ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡಿ. ಹಾಯ್ ಆಲ್. ಜಸ್ಟ್ ಒಂದು ಲಾಂಗ್ ಜರ್ನಿ ಮುಗಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ ಇಲ್ಲಿ. ಭಾಳ ಸಂತೋಷ. ಇನ್ಮೇಲೆ ಆದಷ್ಟು ನಿಮ್ಮೆಲ್ರಿಗೂ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ಎಲ್ಲ ವ್ಲಾಗಲ್ಲೂ ಇಬ್ರು ಕಾಣಿಸ್ಕೊಂತಾರೆ. ಖಂಡಿತ. ಬಾಯ್ ಫಾರ್ ನೌ, ಐ ಆಮ್ ವೆರಿ ಟೈರ್ಡ್. ಬಾಯ್. ಥ್ಯಾಂಕ್ ಯು. ನೀವು ಮಾತಾಡು. ಓಕೆ ಫ್ರೆಂಡ್ಸ್, ವ್ಲಾಗ್ನ ಇನ್ನೂ ಮುಂದೆ ಕಂಟಿನ್ಯೂ ಮಾಡೋಣ. ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಮಗು ಜಾಸ್ತಿ ಅಳ್ತಿದ್ಲು ಅಂತ ಕಂಟಿನ್ಯೂ ಮಾಡಿಲ್ಲ. ಇದು ಮಾರನೇ ದಿವಸದ ವ್ಲಾಗ್ ಆಗಿರುತ್ತೆ. ಇನ್ನು ಸಂಜೆ ನೈಟ್ವರೆಗೂ ಕಂಟಿನ್ಯೂ ಮಾಡ್ತೀವಿ. ಗೈಸ್, ಅವಾಗೆ ನಮ್ಮ ಮನೆಯವ್ರನ್ನ ಪರಿಚಯ ಮಾಡಿಕೊಟ್ಟೆಲ್ಲ, ಇವಾಗ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವ್ರ ಹೆಸರು ಬಂದು ಜಯಪ್ರಕಾಶ್. ನಾನು ಇವ್ರನ್ನ ಪ್ರೀತಿಯಿಂದ ಕರೆಯೋದು ಪಾಪು ಅಂತ. ಆದ್ರೆ ನಿಮ್ಮೆಲ್ಲಾರ ಮುಂದೆ ನಾನು ಇವ್ರನ್ನೇನೋ ಕೇಳ್ತಾ ಇದ್ದೀನಿ, ನೋಡೋಣ ಏನು ಅವರು ಆನ್ಸರ್ ಮಾಡ್ತಾರೆ ಅಂತ. ಆಯ್ತಾ ಪಾಪು? ಭೀಮ್ ಅಮಾವಾಸ್ಯೆ ಹತ್ರ ಬರ್ತೈತೆ, 12ನೇ ತಾರೀಕು ಭೀಮ್ ಅಮಾವಾಸ್ಯೆ. ನಾನು ನಿನ್ ಕಾಲ್ ತೊಂದೆಲ್ಲ ಪೂಜೆ ಮಾಡ್ತೀನಿ, ಆಯ್ತಾ? ನೀನ್ ನಂಗೆ ಏನ್ ಕೊಡಿಸ್ತೀಯಾ? ಈ ಅಮಾವಾಸ್ಯೆ ಅನ್ನೋದು ಭೀಮನ್ಗೆ ಮಾತ್ರ ಬರುತ್ತೆ, ಇಲ್ಲ ರಾಮನ್ಗೂ ಲಕ್ಷ್ಮಣ್ಗೆ ಎಲ್ಲ ಬರುತ್ತೆ? ಬರೀ ಭೀಮನ್ಗೆ ಮಾತ್ರನಾ? ಅದು ಏನ್ ಕೊಡ್ಬೇಕು? ನಾನು ನಿನ್ ಕಾಲ್ ತೊಳಿತೀನಿ, ಪೂಜೆ ಮಾಡ್ತೀನಿ, ಕಾಲ್ ಮುಕ್ಕೊಂತೀನಿ, ಆಯ್ತಾ? ನೀನ್ ನಂಗೆ ಏನ್ ಕೊಡ್ತೀಯಾ? ರೈಲ್ವೆ ಸ್ಟೇಷನ್ ಕೊಡ್ಲಾ? ಅದೇನಕ್ಕೆ ನನ್ಗೆ? ಅದಷ್ಟು ಎಕ್ಸ್ಪೆನ್ಸಿವ್ ಬೇರೆ ಏನಿಲ್ಲ. ಅದೆಲ್ಲ ನೀವು ನನಗೆ ಕಾಲ್ ತೊಳೆದು ಪೂಜೆ ಮಾಡಿದ್ರೆ ನಾನು ಭಕ್ತಿಯಿಂದ ನಿನ್ನನ್ನ ಪೂಜೆ ಮಾಡ್ತೀನಿ, ಆಯ್ತಾ? ಆದ್ರೆ ನೀನ್ ನನ್ಗೆ ಏನ್ ಕೊಡ್ತೀಯ ಹೇಳು? ಒಂದ್ ಪ್ಯಾಕೆಟ್ ಕರ್ಪೂರ ಕೊಟ್ಬಿಡ್ಲಾ? ಭಕ್ತಿಯಿಂದ ಮಾಡ್ತೀವಿ. ಅಗರಬತ್ತಿ ಕರ್ಪೂರ ಅಲ್ಲ ಬಾಬು, ನೀನು ನನ್ಗೆ ಏನಾರ ಗಿಫ್ಟ್ ಕೊಡ್ಬೇಕು. ತಿನ್ನೋದಾ? ಉಂಗುರನೋ ಬಟ್ಟೆನೋ? ಅದೆಲ್ಲ ಯಾಕೆ? ಅದೆಲ್ಲ ಮದುವೆಗಳಿಗೆ, ಅದಕ್ಕೆ ರಾಮನಿಗೂ ಭೀಮನಿಗೆಲ್ಲ ಉಂಗುರ ಎಲ್ಲ ಯಾರಾದ್ರೂ ಕೊಡ್ತಾರ? ಲಾಲಿಪಾಪ್ ಕೊಡ್ಸಿ. ಇಡಿಯಟ್ ಮಗನೇ, ಏನಾದ್ರೂ ಗಿಫ್ಟ್ ಕೊಡ್ಸು ಅಂತ ಬಾಯ್ಬಿಟ್ಟು ನಾನು ಕೇಳ್ಬಾರ್ದು, ನೀನೇ ಕೊಡ್ಸ್ಬೇಕು. ಏನ್ ಕೊಡ್ಸ್ತೀಯಾ? ಉಂಗುರ ಕೊಡ್ಸ್ತೀಯಾ? ನೋಡಿ ಎಂತ ಗಡ್ಡ ನನಗೆ. ಪ್ಲಾಸ್ಟಿಕ್ ಉಂಗುರ ಕೊಡ್ಸ್ತಾರಂತೆ, ಜಿಪ್ ಕೊಡ್ಸ್ಬಿಡು ಪ್ಲಾಸ್ಟಿಕ್ದು, ಅದನ್ನೇ ಓಡಾಡ್ಕೊಂಡು ಊರೆಲ್ಲ ಬ್ಲಾಗ್ ಮಾಡಿ. ಜಿಪ್ ಪ್ಲಾಸ್ಟಿಕ್ ಬ್ಲಾಗ್ ಮಾಡ್ಕೊಂಡು ಊರೆಲ್ಲ ಓಡಾಡ್ಕೊಂಡು ನಮ್ಮ ಬಾಯ್ಸಲ್ಲಿ ಮಾತಾಡ್ಕೊಂಡು ಹೋಗ್ತೀನಿ. ಅದು ಕೊಡ್ತೀನಿ. ನನ್ನ ಕಾರ್ ತಗೊಂಡು ಹೋಗು. ಡ್ರೈವಿಂಗ್ ಬರುತ್ತಾ? ಕಾಸು ಕೊಡು. ಇಲ್ಲ, ದೊಡ್ಡಬಳ್ಳಾಪುರಲ್ಲಿ ಎಲ್ರಿಗೂ ನಾನು ಇನ್ಶೂರೆನ್ಸ್ ಮಾಡಿಸ್ಬಿಡ್ತೀನಿ. ನೀನು ತಗೊಂಡೋಗಿ ನನ್ನ ಕಾರು. ನೋಡಿ ಗಾಯ್ಸ್, ಎಂತ ಗಂಡ ನನಗೆ. ಗೈಸ್, ನಮ್ಮಮ್ಮ ಗಾಡಿ ಓಡಿಸ್ತೈತೆ. ಗಾಡಿ ಓಡಿಸಿದ್ರೆ ಹಿಂದೆಗಡೆ ಆರೋನ್ ಆಯ್ತು ಅಂದ್ರೆ ಮಧ್ಯದ ರೋಡಲ್ಲಿ ನಿಂತ್ಕೊಂಡ್ರೆ ಅಲ್ಲೇ ಸಾಪು ಗಾಡಿ, ಮುಂದಕ್ಕೆ ಹೋಗೋದಿಲ್ಲ. ಭಯ ನನಗೆ. ಇನ್ನೊಂದು ಪಾಪು ನೋಡ್ಬೇಕಂತ ಆಸೆ ಇದೆ. ಆಮೇಲೆ ನಾನು ಸತ್ತೋಗ್ಬಿಟ್ರೆ ನೀವು ಅಷ್ಟು ಜಲ್ದಿ ಸಾಯಲ್ಲ. ಅಯ್ಯೋ, ನೀವಾ ದೇವ್ರೆ? ಆ ದೇವ್ರೇ ಸೋತೋಗ್ಬಿಟ್ಟಿದ್ದಾರೆ. ಯಾಕಪ್ಪ ನಾನು ಅಷ್ಟೊಂದು ಪಾಪಿನ? ಪಾಪಿ ಅಲ್ಲ, ಗಟ್ಟಿ. ಪದ್ಮಾವತಿ ಅಂದ್ರೆ ಯಾರು? ನಾನು ಯಾರ ಮಗಳು ಗೊತ್ತಾ? ಗೌಡಸ್ವಾಮಿ ಮಗಳು. ನಾನು ಅಪ್ಪನ ಮಗಳು. ಎಲೆಕ್ಟ್ರಿಷಿಯನ್ ಗೌಡ ಅಂದ್ರೆ ಕಮ್ಮಿ. ಅದಕ್ಕೆ ನಾನು ರೈಲ್ವೆ ಸ್ಟೇಷನ್ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವ್ರು ಮೇಂಟೈನ್ ಮಾಡ್ಕೊಳ್ತಾರೆ. ಗಾಯ್ಸ್, ವೇಟ್ ಮಾಡ್ತೀನಿ 12ನೇ ತಾರೀಕು. ಅವ್ರು ಏನ್ ಕೊಡ್ತಾರೆ? ನಾನು ಒಂದು ಸರ್ಪ್ರೈಸ್ ಗಿಫ್ಟ್ ಇಟ್ಟಿದ್ದೀನಿ ಅವರಿಗೆ. ಓಕೆ, ಆ ಸರ್ಪ್ರೈಸ್ ಗಿಫ್ಟ್ ಏನು ಅಂತ ಅದು ವ್ಲಾಗಲ್ಲಿ ಅವತ್ತಿನ ದಿವಸ ಗೊತ್ತಾಗುತ್ತೆ. ಇನ್ನೊಂದು ಗಾಯ್ಸ್, ಇಲ್ಲ ನಾನು ನಾಳೆ ಹೇಳ್ತೀನಿ ನಿಮ್ಗೆ, ಆಯ್ತಾ? ಓಕೆ, ಬಾಯ್, ಟೇಕ್ ಕೇರ್. ಜನು ಹಾಯ್ ಮಾಡು ವ್ಲಾಗ್ಗೆ. ಹಾಯ್ ಫ್ರೆಂಡ್ಸ್. ಹೌದು, ಈ ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀರಲ್ಲ, ಅದ್ರ ಹಿಂದೆ ಏನ್ ಸ್ಟೋರಿ ಏನಲ್ಲಿ ನಿಮ್ಗೆ? ಭೀಮನ ಅಮಾವಾಸ್ಯೆ ಸ್ಟೋರಿ ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಅಮ್ಮ ಯಾರು ಹೇಳಿಲ್ಲ ನನಗೆ, ಇದೇವರೆಗೂ ಗೊತ್ತಿಲ್ಲ. ಭೀಮ ಯಾರು ಅಂತೇಳಿ ಗೊತ್ತು ನನಗೆ. ಅಮಾವಾಸ್ಯೆ ಭೀಮನಿಗೆ ಮಾತ್ರ ಇಲ್ಲ, ರಾಮ ಅವ್ರಿಗೆಲ್ಲ ಇದೆಯಾ? ಬೇರೆ ಬೇರೆ ಎಲ್ರಿಗೂ ಇದೆ.
ರಾಮನಿಗೂ ಬೇರೆ ಇದೆ, ಅದಕ್ಕೆ ರಾಮನ ಅಮಾವಾಸ್ಯೆ ಅಂತ ಹೇಳ್ತಾರ. ಎಲ್ರಿಗೂ ಭೀಮ್ನ ಅಮಾವಾಸ್ಯೆ ಐತೆ. ಏನು ಗೊತ್ತಾ, ಬರೀ ಭೀಮನಿಗೆ ಮಾತ್ರ. ಭೀಮ್ನ ಅಮಾವಾಸ್ಯೆ ಅಂದ್ರೆ ನನಗೆ ಗೊತ್ತಿರೋದು 2 ಪಾಯಿಂಟ್. ಏನಂದ್ರೆ ಮದುವೆ ಆಗ್ದಿದ್ ಹೆಣ್ಮಕ್ಳು ಮನೇಲೆಲ್ಲ ನೀಟಾಗಿ ಮನೆಗಳೆಲ್ಲ ಒರೆಸ್ಕೊಂಡು ದೇವ್ರ ಪೂಜೆ ಮಾಡಿ ಔಟ್ ಸೈಡ್ ಎಲ್ಲ ಮಾಡ್ತಾರಲ್ಲ ಅದು ಇರ್ರಿ. ಅದ್ರ ದಿವಸ ಹೇಳೋದು ಅಂದ್ರೆ ನಂಗೆ ಒಳ್ಳೆ ಗಂಡ ಸಿಗ್ಲಪ್ಪ ಅಂತ ದಿವಸ ಹೇಳಲ್ಲ ಆಯ್ತಾ. ಮನೆ ಪೂಜೆ ಗಂಡ ಸಿಕ್ಕಿ ಎಷ್ಟು ವರ್ಷ ಆಯ್ತಲ್ಲ ನಿನ್ಗೆ, ತಿರ್ಗಾ ಗಂಡ ಸಿಕ್ಬೇಕಂತ ಹೇಳ್ತೀಯ? ನನಗೆಲ್ಲ ಇಡಿಯಟ್ ಪಾಪು ಅಂತ. ಓಕೆ ಓಕೆ ನಾನು ಹೇಳೋದು ಫಸ್ಟ್ ಕೇಳಿಸ್ಕೊಳ್ರಿ. ಓಕೆ ಓಕೆ ಪ್ಲೀಸ್ ಲಿಸನ್. ಓಕೆ ಶಟ್ ಅಪ್ ಯುವರ್ ಮೌತ್. ಓಕೆ ಫಸ್ಟ್ ಕೇಳಿಸ್ಕೊಳ್ರಿ. ಆಯ್ತು ಆಯ್ತು. ಏನ್ ಗೊತ್ತಾ, ಮದ್ವೆ ಆಗ್ದಿದ್ದವರು ಹೆಣ್ಮಕ್ಳು ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಚೆ ಹೋಗಿ ದೇವಸ್ಥಾನ ಮನೇಲೂ ಭಕ್ತಿಯಿಂದ ಕೈ ಮುಗ್ದು, ಅಪ್ಪ ನನ್ಗೆ ಒಂದ್ ಒಳ್ಳೆ ಗಂಡನ್ ಕೊಡು. ಒಳ್ಳೆ ಗಂಡ ಅಂದ್ರೆ ಏನು, ಎಣ್ಣೆ ಹೊಡಿಬಾರ್ದು, ಬೇರೆ ಹೆಂಗಸರು ಸಹವಾಸ ಮಾಡಬಾರ್ದು, ಒಳ್ಳೆಯವರು ಇರ್ತಾರೆ, ಅದೆಲ್ಲ ಹಂಗಲ್ಲ. ಬೇರೆ ಹೆಂಗಸರು ಸಹವಾಸ ಹೆಣ್ಮಕ್ಳಿಗೆ ನಮ್ಗೆ ಒಂದು ಪಾಯಿಂಟ್ ಐತೆ. ಏನ್ ಗೊತ್ತಾ, ಗಂಡ ಏನ್ ಮಾಡಿದ್ರು ಸಹಿಸ್ಕೊಂತಾರೆ, ಆದ್ರೆ ಎಣ್ಣೆ ಹೊಡೆದ್ರೆ ಸಹಿಸಲ್ಲ. ಬೇರೆ ಬೇರೆ ಎಣ್ಣೆ ಹತ್ರ ಹೋದ್ರೆ ಸಹಿಸಬಾರ್ದು. ಕರೆಕ್ಟ್. ಎಣ್ಣೆ ಹೊಡೆದ್ರೆ ಸಹಿಸಲ್ಲ ಅಂದ್ರೆ ಇಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಮುಚ್ಚಬೇಕಾಗುತ್ತೆ. ಆಮೇಲೆ ನೀವೆಲ್ಲ ಈ ತರ ಸ್ಟ್ರೈಕ್ ಮಾಡಿದ್ರೆ ಮಾಡಕ್ಕಲ್ಲ. ಕೇಳಿಸ್ಕೊಳ್ರಿ. ಅದಕ್ಕೆ ಫಸ್ಟ್ ಭೀಮ್ನ ಅಮಾವಾಸ್ಯೆ ನಿಮ್ಗೆ ಬೇಕಾನೆ. ನಾನು ಹೇಳೋರ್ಗು ನೀವು ಗಂಡಸರೆಲ್ಲ ಕೇಳ್ಕೊಳ್ಳಿ, ಭೀಮನ ಅಮಾವಾಸ್ಯೆ ದಿವಸ ಮಾತ್ರ ನೀವು ಕುಡಿಬೇಡಿ, ಬಾಕಿ ದಿವಸ ನಿಮ್ ಇಷ್ಟ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದೆಲ್ಲ ಏನಕ್ಕೆ ನಾವ್ ಯಾರು, ನಾನು ಸ್ವಲ್ಪ ಹಂಗೆ ಇಲ್ಲ ಇಲ್ಲ, ಯಾವತ್ತೋ ಒಂದ್ ದಿವಸ ನಾನು ನೋಡಿ ಹೇಳ್ತೀನಿ ಕೇಳಿಸ್ಕೊಳ್ರಿ. ನಮ್ಮ ಯಜಮಾನ್ರದ್ದು ಒಂದೇ ಒಂದು ಸೀಕ್ರೆಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭೀಮ್ನ ಅಮಾವಾಸ್ಯೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಒಂದು ಸೀಕ್ರೆಟ್ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಇವರು ನೋಡಿ ನೋಡಕ್ಕೆ ಅಮೂಲ್ ಬೇಬಿನ, ಆದ್ರೆ 6 ತಿಂಗಳಲ್ಲಿ ಒಂದ್ಸತಿ ಕೈ ಇಕ್ಕಿದ್ರೆ ಟ್ಯಾಂಕರ್. ಅದು 2 ದಿವಸ. ಕೇಳಿಸ್ಕೊಳ್ರಿ, ನಮ್ಮ ಮನೆಯವರು ದೇವರಂತ ಒಂದು ಮುತ್ತು ಆಯ್ತಾ. ಎಲ್ಲಾ ಮಾತು ಕೇಳ್ತಾರೆ, ನಮ್ಗೆಲ್ಲಾನು ಕೊಡಿಸ್ತಾರೆ. ಆದ್ರೆ 6 ಮಂತಲ್ಲಿ ಒಂದ್ಸತಿ ಬಾಟ್ಲ್ ಹಿಡಿದ್ರೆ, ಆದ್ರೆ 1 ತಿಂಗಳಾದ್ರೂ 15 ದಿವಸ ಆದ್ರೂ ಔಟ್ ಸೈಡ್ ಹೋದ್ರೆ ಮಾತ್ರ ನಮ್ ಕೈಗೆ 15 ಡೇಸ್ ಸಿಗಲ್ಲ. ಯಾಕೆ ಗೊತ್ತಾ, ಆ ಬಾಟ್ಲ್ ಹೆಸರು ಬಂದ್ಬಿಟ್ಟು, ಅವ್ರ ಡ್ರಿಂಕ್ಸ್ ಹೆಸರು ಬಂದ್ಬಿಟ್ಟು ಬ್ಲಾಕ್ ಅಂಡ್ ವೈಟ್. ಹಾಗೆ ಅವ್ರ ಬಾಡಿ ನೋಡಿ, ಗೋವಾ, ಬ್ಯಾಂಕಾಕ್, ಬಾಂಬೆ ಇಂಥ ಜಾಗದಲ್ಲಿ ಹೋದ್ರೆ ಕುಡಿಯದೇವ್ರು ಕುಡ್ದು ಬಿಡ್ತಾರೆ. ಸ್ವಲ್ಪ ಒಂದೊಂದು ಪೆಗ್ ಹೊಡೆದ್ ಬಿಡ್ತಾರೆ. ಏನ್ ಮಾಡೋದು, ಇವ್ರು ಅರ್ಥ ಮಾಡ್ಕೊಳ್ಳಲ್ಲ. ಇವ್ರಿಗೆ ಡೈವರ್ಸ್ ಮಾಡ್ಬಿಡ್ತೀನಿ. ನಾನು ಜಾಸ್ತಿ ಎಲ್ಲ ಕುಡಿಯಲ್ಲ ನೋಡಿ, ಒಂದು 60, ಅದೇ ತರ ಒಂದು 10-60 ಆಗ್ಬಿಡುತ್ತೆ ಮಧ್ಯಾಹ್ನವರೆಗೂ ಅಷ್ಟೇ. ಜಾಸ್ತಿ ಎಲ್ಲ ಕುಡಿಯೋದು, ಸುಮ್ಮನೆ ಸ್ವಲ್ಪ ಏನಷ್ಟೇ. ಈಗ ಈ ಪಪ್ಪ ಬೇಡ, ಕುಡಿದೇ ಇರೋ ಟೈಮಲ್ಲೂ ಅಷ್ಟೇ, ನಾನು ಬೆಳಗ್ಗೆ ಹಾಲು ಕುಡಿಯೋಂಗಿದ್ರು ಅಷ್ಟೇ, ಇಷ್ಟು ಹಾಲು ಅರ್ಧ ಲೀಟರ್ 1-3 ಸತಿ ಅಷ್ಟೇ, ಬೇರೆ ಜಾಸ್ತಿ ಕುಡಿಯೋದಿಲ್ಲ ನಾನು. ಈ ಪಪ್ಪಗೆ ಡೈವರ್ಸ್ ಕೊಟ್ಬಿಡೋಣ. ಓಕೆ, ನಿಮ್ಮಿಬ್ಬರದ್ದು ಮುಗೀತಾ ಜಗಳ, ಕೋಳಿ ಜಗಳ? ಅದ್ ನಾವ್ ಆಮೇಲೆ ಕಂಟಿನ್ಯೂ ಓಕೆ ಬಾಯ್ ಅಂತ ಹೇಳು. ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಭೀಮ್ನ ನಿಮ್ಗೆ ಏನು ಗಿಫ್ಟ್ ಬೇಕಂತ ಹೇಳಿದ್ರೆ ಒಂದು ಎಮ್ಮೆ ಕೊಡ್ಸ್ಬಿಡ್ಲಾ? ಒಂದು ನಿಮಿಷ ಇರ್ರಿ, ನಾನು ಫಸ್ಟ್ ನಿಮ್ಗೆ ಯಾವಾಗ್ಲೂ ನಿಮ್ಗೆ ಹೇಳ್ತಾ ಇದ್ದಾರೆ ಲೈಫ್ ಅಲ್ಲಿ ನನಗೆ 2 ಎಮ್ಮೆ ಬೇಕಂತ ಆಸೆ ಹೇಳ್ತಾರೆ. ಒಂದು ಇಲ್ಲಿದೆ, ಇನ್ನೊಂದು ಕೊಡ್ಸ್ಬಿಟ್ಟು. ಮದ್ವೆ ಆಗ್ದಿದ್ದ ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಮಾಡಿ ಗಾಯ್ಸ್. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ, ಒಂದ್ ಒಳ್ಳೆ ಗಂಡ ಸಿಗ್ಲಿ ಅಂತ. ಹಾಗೆ ಮದ್ವೆ ಆಗಿರೋ ಹೆಣ್ಮಕ್ಳು ಬಂದು ಗಂಡನ ಆಯುಷ್ ಆರೋಗ್ಯ ಭಾಗ್ಯ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮನೇಲಿ ಪೂಜೆ ಮಾಡ್ಬಿಟ್ಟು ಗಂಡನ ಕಾಲು ತೊಳ್ಬಿಟ್ಟು ಪೂಜೆ ಮಾಡಿ. ಇನ್ನೊಂದು ಆಯುಷು ಆರೋಗ್ಯ ಸಂಸಾರ, ನಮ್ಮ ಸಂಸಾರ ಚೆನ್ನಾಗಿರ್ಬೇಕು. ಹೆಣ್ಮಕ್ಳಿಗೆ ಏನು ಆಸೆ, ನಮ್ಮ ಸಂಸಾರ ಚೆನ್ನಾಗಿರ್ಬೇಕು, ಅಷ್ಟು ಬಿಟ್ರೆ ಅವ್ರಿಗೆ ಬೇರೆ ಏನು ಆಸೆ ಇರಲ್ಲ, ಒಡವೆ ಮೇಲೆ ಆಸೆ ಇರಲ್ಲ, ಏನೂ ಇರಲ್ಲ. ನಮ್ಮ ಸಂಸಾರ ಚೆನ್ನಾಗಿರ್ಬೇಕು. ಅದೇ ಥರ ನೀವು ನಾನು ಹೇಳ್ದಂಗೆ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಗೆಲ್ಲ ಒಳ್ಳೇದೇ ಆಗುತ್ತೆ. ಮದುವೆ ಆಗಿದ್ದ ಹೆಣ್ಮಕ್ಳು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಹಾಗೆ ಈ ತಿಂಗಳಲ್ಲಿ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಇದೆ, ಸಂತೋಷದಿಂದ ಫ್ಲಾಗ್ ಹಾರಿಸಿ. ಮತ್ತು ವರಲಕ್ಷ್ಮಿ ಹಬ್ಬನೂ ಇದೆ 21ನೇ ತಾರೀಕು. ಎಲ್ಲ ಗ್ರ್ಯಾಂಡಾಗಿ ಮಾಡಿ, ಎಲ್ಲರೂ ಬನ್ನಿ ನಮ್ಮ ಮನೆಗೆ ವರಲಕ್ಷ್ಮಿ ಹಬ್ಬಕ್ಕೆ. ಆಲ್ ಆರ್ ವೆಲ್ಕಮ್. ಹಬ್ಬ ಮಾಡೋಣ, ನೀವು ಹಾಗೆ ಎಲ್ಲರೂ ಬನ್ನಿ. ಫ್ರೆಂಡ್ಸ್, ನಮ್ಮಮ್ಮ ದೇವ್ರು ಕುಂಡಿಸ್ತಾರೆ, ಆ ದಿನದ್ದು ಒಂದು ವ್ಲಾಗ್ ಮಾಡೋಣ. ಅದು ವರಲಕ್ಷ್ಮಿ ವ್ಲಾಗ್ ಅಂತ ಸಪ್ರೇಟಾಗಿ ಮಾಡೋಣ. ಆ ದಿನ ಅಂತೂ ಫುಲ್ ಹಬ್ಬದ ಅಡುಗೆ ಎಲ್ಲ ಮಾಡ್ತಾರೆ, ಆ ವ್ಲಾಗು ಚೆನ್ನಾಗಿರುತ್ತೆ ನೋಡಿ. ಹಾಗೆ ನೋಡಿ, ಇನ್ನು ಏನೇನು ತರಲೆ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.
ಯಾಕಂದ್ರೆ ಆಗ್ಲೇ ವಾರದ ಮೇಲೆ ಆಯ್ತಲ್ಲ ನಾವು ಲಾಸ್ಟ್ ಸ್ಟಾರ್ಟ್ ಮಾಡಿ. ನಾನು ಒಂಥರ ಒಂದ್ 2-3 ಪೆಗ್ ಹೊಡಿ ಅಮೂಲ್ ಬೇಬಿ ನಾನು ಅಷ್ಟೇ, ಬೇರೆ ಏನಿಲ್ಲ. ಅದು 6 ತಿಂಗಳಿಗೆ ಒಂದ್ಸತಿ. ಒಂದು ಬ್ಲಾಕ್, ನಾನು ಬ್ಲಾಕ್ ಅವ್ರ ವೈಟ್. ಅಯ್ಯೋ ನಾನೆಲ್ಲಿ ವೈಟ್ ಅಲ್ಲಿ ಇದ್ದೀನಿ, ನಾನು ಬ್ಲಾಕ್. ಆಲ್ಮೋಸ್ಟ್ ಪರವಾಗಿಲ್ಲ. ಸ್ವಲ್ಪ ನೋಡಿ ನಮ್ ಜಾನು ಇದ್ದಾಳೆ, ಜಾನು ವೈಟ್. ಜಾನು ವೈಟ್ ಇದ್ದಾಳೆ. ಅದಕ್ಕೆ ಅವರು ವೈಟ್ ಅಂಡ್ ಬ್ಲಾಕ್ ಕರೆಕ್ಟಾಗಿ ಹಾಕೊಂಡಿದ್ದಾರೆ ನೋಡಿ, ವೈಟ್ ಅಂಡ್ ಬ್ಲಾಕ್. ಅವ್ರು ಅದನ್ನೇ ಕುಡಿಯೋದು. That's great. Janu, come get up and say bye to everybody. Come on. Bye. ಇವತ್ತು ನಾವ್ ಇಷ್ಟು ಮಾತಾಡಕ್ಕೆ ನಮ್ಗೆ ಅವಕಾಶ ಮಾಡ್ಕೊಟ್ಲು ನನ್ನ ಮೊಮ್ಮಗಳು. ಯಾಕಂದ್ರೆ ಮಲಗಿದಾಳೆ, ಇವಾಗ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ. ಜನ್ನೆ ಎಲ್ಲ ನಮ್ಗೆ ವ್ಲಾಗ್ ಮಾಡಕ್ ಬಿಟ್ಟಿಲ್ಲ ನೋಡಿ. ಇನ್ನ ಟೈರ್ಡ್ ಅಲ್ಲೇ ಕೂತಿದ್ದೀನಿ. ಆದ್ರೂನು ಇವಳೊಬ್ಳು, ಇವಳಿಗೆ ಅವ್ರಪ್ಪ ಬಂದ್ಬಿಟ್ರೆ ನಾವ್ ಯಾರು ಬೇಡ, ಅವರೇ ಬೇಕು. ಇನ್ನೊಂದು ಅವ್ರೇನ ಇವಾಗ ಸಡನ್ ಆಗಿ ಬಿಟ್ಟೋಗ್ಬಿಟ್ರೆ 3 ದಿವಸ ಅವಳು ಊಟ ಮಾಡಲ್ಲ ಗೈಸ್. ನಾವೇ ಬಲಂತ ಮಾಡಿ ಬಾಯಲ್ಲಿ ತುರುಕ್ಬೇಕು ಇವಳಿಗೆ, ಬಾಯಲ್ಲಿ ತುರುಕ್ಬೇಕು. ಓಕೆ ಗೈಸ್, ಕಂಟಿನ್ಯೂ ಮಾಡೋಣ ಸಂಜೆಗೆ. Let's continue in the later part of the day. Till then, bye. ಫ್ರೆಂಡ್ಸ್, ಇವ್ರದ್ದು ನಂದು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ. ನಾವಿಬ್ರು ಲವ್ ಮ್ಯಾರೇಜ್. ಏನು ಮುಂದಕ್ಕೆ ಅವ್ರು ಹೇಳ್ತಾರೆ ಕೇಳಿ. ನೀವೇನು ಕೆಲಸ ಮಾಡ್ತೀರಾ ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ನನ್ನ ಬಗ್ಗೆ ಬ್ರೀಫ್ ಆಗಿರೋ ಪರಿಚಯ ನೆಕ್ಸ್ಟ್ ಬ್ಲಾಗಲ್ಲಿ ಅನ್ಕೊಳ್ತೀನಿ ನಿಮಗೆ. ಅದೊಂದು ದೊಡ್ಡ ಎಕ್ಸ್ಪ್ಲನೇಷನು. ಈಗ ಸದ್ಯಕ್ಕೆ ಅವ್ರು ಹೇಳಿರೋದು ಲವ್ ಮ್ಯಾರೇಜ್ ಅಂತೇಳಿ 100%. ಬೇಕಾದ್ರೆ ನಿಮಗೆ ಬೇಕಂದ್ರೆ ಲವ್ ಮ್ಯಾರೇಜ್ ಸ್ಟೋರಿನೂ ಬೇಕಾಗಿದ್ರೆ ಒಂದು ಮಾಡ್ಬೋದು. ಒಂದು ದಿವಸ ಹೇಳ್ತೀನಿ, ಒಂದು ಫುಲ್ ಕಂಪ್ಲೀಟ್ ಒಂದು ಡೇ ಫುಲ್ ನಿಮಗೆ ನಮ್ಮ ಲವ್ ಸ್ಟೋರಿನ ಹೇಳ್ತೀನಿ. ಸೊ ಪ್ಲೀಸ್ ವೈಟ್ ಫಾರ್ ದ್ಯಾಟ್. ಓಕೆ, ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್. ಎಲ್ರೂ ಪದ್ಮಾಪದ್ದು ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಇರೋ ನಮ್ಮ ಗಂಟೆನ ಕ್ಲಿಕ್ ಮಾಡ್ಕೊಳ್ಳಿ. ಮಗಳಿಗೆ ಬಾಯ್ ಜನು, ಬಾಯ್ ಜನು, ಜನು ಬಾಯ್ ಬಾಯ್ ಕಂದ, ಬಾಯ್ 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 ಫ್ರೆಂಡ್ಸ್, ಬಾಯ್ ಬಾಯ್.